ಎಲ್ಗೋದ್ರಪ್ಪ? ಅಲ್ಲೇ ಕತ್ಲಾಗೋ ಟೈಮ್ ಆಯ್ತು. ಇವ್ರು ರಾಮನು ಬರಲೇ ಇಲ್ಲ. ಎಲ್ಗೋ ಹೋಗಿ ಬರ್ತೀನಿ ಅಂತ ಕರ್ಕೊಂಡೋದ್ರು. ಅಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೋದ್ರು ಅಪ್ಪನೂ ಮಗನು. ಇನ್ನೂ ಬರ್ಲಿಲ್ವಲ್ಲ, ಎಷ್ಟೊತ್ತಾಯ್ತು? ನಾನು ಹೇಳ್ತೀನಿ ಸಾಯಂಕಾಲ ಹೊತ್ನಾಗ ರಾಮನ ಎಲ್ಗೂ ಕರ್ಕೊಂಡು ಹೋಗ್ಬೇಡ್ರಿ ಹೊರಗಡೆಗೆ ಅಂತಾನೆ. ಕತ್ಲಾಗ ಟೈಮ್ಗೆ ಮನೆಗೆ ಬಂದ್ಬಿಡ್ತೀನಿ ರಾಧಾ ಅಂತ ಹೇಳಿದ್ರು. ಇಷ್ಟೊತ್ತಾದ್ರೂ ಕರ್ಕೊಂಬರ್ಲಿಲ್ಲ. ಕತ್ಲಾಗ ಯಾಕೆ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನೆಲ್ಲನ? ಸುಮ್ಮನೆ ಹೋಗಿ ಅವರೇ ಪೂಜೆ ಮಾಡ್ಕೊಂಡ್ ಬಂದ್ರೆ ಆಯ್ತಪ್ಪ. ಮಧ್ಯಾಹ್ನ ಬೇರೆ ಸರಿಯಾಗಿ ಊಟ ಮಾಡಿರ್ಲಿಲ್ಲ ರಾಮು. ಬಿಡು ಸಾಯಂಕಾಲ ಊಟ ಮಾಡ್ತಾನೆ, ಹೊತ್ತು ಮುಂಚೆ ಅಡುಗೆ ಮಾಡೋಣ ಅಂತ ಹೇಳಿ ನಾನು ಸುಮ್ಮನಾದೆ. ಹೊತ್ತು ಮುಂಚೆ ಅಡುಗೆ ಮಾಡ್ಕೊಂಡು ಕಾಯ್ತಾ ಇದ್ದೀನಿ. ಅಪ್ಪ ಮಗ ಇನ್ನೂ ಬರಂಗೇ ಇಲ್ಲ. ಎಷ್ಟೊತ್ತಿಗೆ ಬರ್ತಾರೋ ಏನೋ. ನಮ್ಮ ಅತ್ತೆ ಬೇರೆ ಎಲ್ಗೋ ಹೋಗಿದ್ದಿನ ಬಂದಿಲ್ಲ, ಎಲ್ಗೋತೋ ಏನೋ. ಅತ್ತೆ ಬಂದ್ರಾ? ಬನ್ನಿ ಅತ್ತೆ ಬನ್ನಿ. ಎಲ್ಗೋಗಿದ್ರಿ ಇಷ್ಟೊತ್ತು? ಏನೂ ಇಲ್ಲ ಅತ್ತೆ, ಅಡುಗೆ ಮಾಡಿ ಕಾಯ್ತಾ ಇದ್ದೆ. ಅವ್ರೂ ಇಲ್ಲ, ರಾಮು ನೀವು ಎಲ್ಲ ಹೋಗಿದ್ದಾರು, ಬರಲೇ ಇಲ್ವಲ್ಲ. ನೀವಾದ್ರೂ ಬೇಗ ಬಂದ್ರಲ್ಲ, ಅದಕ್ಕೆ ಕೇಳಿದೆ. ಎಲ್ಲೋಗಿದ್ರಿ ಅತ್ತೆ ಇಷ್ಟೊತ್ತು? ಸಾಕು ಜಾಸ್ತಿ ನಾಟಕ ಮಾಡ್ಬೇಡ. ನಿನ್ ನಾಟಕಕ್ಕೆ ನಾನ್ ಮರಳಾಗ್ಬಿಡಲ್ಲ. ನಿನ್ ನಾಟಕಕ್ಕೆ ನನ್ನ ಮಗ ಮರಳಾಗಿರ್ಬೋದು. ಅಯ್ಯೋ ಅತ್ತೆ, ನಾನ್ಯಾಕೆ ನಾಟಕ ಮಾಡ್ಲಿ? ಈಗ ಏನಾಯ್ತು ಅಂತದ್ದು? ನಾನ್ಯಾಕೆ ನಾಟಕ ಮಾಡ್ಲಿ ಅತ್ತೆ? ಓಹೋ, ಏನ್ ನಾಟಕ ಮಾಡ್ದೆ ಅಂತ ನಿನಗೆ ಗೊತ್ತಿಲ್ವಾ? ಅಬ್ಬಾ, ಎಷ್ಟು ತರ ಮಾತಾಡ್ತೀಯ ನೀನು. ನಿನ್ನ ಮಾತಿಗೆ ಯಾರಾದ್ರೂ ಇವಳು ಒಳ್ಳೆಯವಳಪ್ಪ, ಇಂಥ ಸೊಸೆ ತರಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ಬೇಕು. ನಿನ್ನಂತ ನೋಡಿದ್ರೆ ಏನ್ ಮಾಡ್ತೀಯ? ಎಲ್ಲ ನನ್ನ ಹಣೆ ಬರ. ನಾನು ಇಷ್ಟಪಟ್ಟಂಗೆ ನನ್ನ ತಮ್ಮನ ಮಗಳನ್ನ ಮದುವೆ ಮಾಡ್ಕೊಂಬರ್ಬೇಕಾಗಿತ್ತು ನನ್ನ ಮಗುಗೆ. ನನ್ನ ಮಗ ಒಪ್ಪಲೇ ಇಲ್ಲ, ನಿನ್ನೊಪ್ಬಿಟ್ಟ. ಯಾಕೆ ಹೇಳು? ನೀನಿಂಗ್ ಬಂಗಾಳಿ ಮಾತಾಡ್ತೀಯಲ್ಲ ಬೆಣ್ಣೆಂಗೆ, ಅದಕ್ಕೇನೆ ಅವನ ಮನಸ್ಸು ಕರಗ್ಬಿಟ್ಟು ನಿನ್ನ ಮದುವೆ ಮಾಡ್ಕೊಂಡು ಈ ಮನೆಗೆ ಇಕ್ಕೊಂಡವನಿ. ನೀನೆಂದ್ಗೂ ನನ್ನ ಸೊಸೆ ಆಗಕ್ಕೆ ಸಾಧ್ಯನೇ ಇಲ್ಲ ಕಣಿ. ಅತ್ತೆ ನಾನು ಯಾಕತ್ತೆ ನಾಟಕ ಮಾಡ್ಲಿ? ನಾನು ಯಾವತ್ತೂ ನಾಟಕ ಮಾಡ್ದೋಳೆ ಅಲ್ಲ. ನಾನೇನಿದ್ರು ಮನ್ಸಲ್ಲಿ ಏನಿರುತ್ತೋ ಅದನ್ನೇ ಮಾತಾಡ್ಬಿಡ್ತೀನಿ ಅಷ್ಟೇನೆ. ಅಲ್ಲ, ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಮಗುಗೆ ಹೇಳ್ಬೇಕಾಗಿತ್ತು, ರಾಧನ್ ಮದುವೆ ಮಾಡ್ಕೋಬೇಡ, ನನ್ಗಿಷ್ಟ ಇಲ್ಲ ಅಂತನ. ನನಗೇನು ಗೊತ್ತತ್ತೆ? ಇಲ್ಲ, ನೀವು ನನ್ನ ಹತ್ರನಾದ್ರೂ ಒಂದು ಮಾತು ಹೇಳಿದ್ರೆ ನನ್ನ ಮದುವೆನೇ ಆಗ್ತಾ ಇಲ್ಲ. ನಾನು ಇಷ್ಟಕ್ಕೂ ಮದುವೆ ಆಗಿದ್ದು ರಾಮಗೋಸ್ಕರ ಅಷ್ಟೇನೆ, ನಿಮ್ಮ ಆಸ್ತಿ ನೋಡಿ ಆಗ್ಲಿ ಅಥವಾ ಅವ್ರನ್ನ ನೋಡಿ ಆಗ್ಲಿ ಅಲ್ಲ. ನಾನು ಹೇಳೋಣ ಅಂದ್ಕೊಂಡಿದ್ದೆ ಕಣೆ, ನಿಮ್ಮ ಮನೆಗೆ ಬಂದು ನಿನಗೂ ನಿಮ್ಮ ಅಮ್ಮನಿಗೂ ನಿಮ್ಮ ಅಪ್ಪನಿಗೂ ನಿಮ್ಮ ಅಣ್ಣಗೂ ಎಲ್ಲರಿಗೂ ಸೇರಿಸಿ ಬೈದು ಹೇಳ್ಬರೋಣ ಅಂದ್ಕೊಂಡೆ. ಅಷ್ಟೊಳಗೆ ನನ್ನ ಮಗ ಏನು ಮಾಡ್ದ? ನಾನು ಮದುವೆ ಆಗೋದಾದ್ರೆ ರಾಧನ, ನೀನೇನಾದರೂ ರಾಧನ ಮದುವೆ ಮಾಡ್ಕೊಂಬಲ್ಲ, ಸೊಸೆ ಆಗಿ ಈ ಮನೆಗೆ ಬಿಟ್ಕೊಂಬಲ್ಲ ಅಂತ ಹೇಳಿರಿ ನಾನು ಸತ್ತು ಹೋಗ್ತೀನಿ ಅಂತ ಎದುರಿಸ್ಬಿಟ್ಟ ನನ್ನ ಮಗ. ಅದಕ್ಕೆ ನನ್ನ ಕೈ ಕಾಲು ಕಟ್ಟಾಗ್ದಂಗೆ ಆತು. ಅವಾಗ ಹೋದೆ ಹೋಗ್ಲಿ, ಮದುವೆ ಆಗಿ ಬರಲಿ, ಆಮೇಲೆ ನೋಡ್ಕೊಂಬನ ಅವಳ ಅಂತೇಳಿ ಸುಮ್ಮನಾದೆ. ಅವಳು ಅಷ್ಟೇನೆ, ರುಕ್ಕುನ್ ಮದುವೆ ಮಾಡ್ಕೊಂಬಕ್ಕೂ ಇಷ್ಟ ಇರಲಿಲ್ಲ. ಏನು ಮಾಡ್ತೀಯ? ಅವಾಗ ನನ್ನ ತಮ್ಮನ ಮಗಳಿಂದ ಸಣ್ಣಳು ಅಂತೇಳಿ ಸುಮ್ಮನಾದೆ. ಮದುವೆ ಆಗಿ ಬಂದ್ರು ಬರಲಿ ಅವಳು ಅಂತಾನೆ. ಆದರೆ ಆ ರುಕ್ಕು ಅಂಬಳು ಒಂದು 5 ವರ್ಷಕ್ಕೇನೆ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗೋದ್ಲು. ಒಬ್ಬ ಮೊಮ್ಮಗನ್ ಕೊಟ್ಟು ಈಗಲಾದ್ರೂ ಮದುವೆ ಮಾಡ್ಕೊಂಬನ ನನ್ನ ತಮ್ಮನ ಮಗಳನ್ನ. ಇವಾಗ ದೊಡ್ಡಳಾಗಿ ಹೇಳಿ ಅಂತ ನಾನು ಆಸೆ ಪಟ್ರೆ ಇವನು ನನ್ನ ಮಾತು ಕೇಳಬೇಕಲ್ಲ. ಅತ್ತೆ, ರುಕ್ಕು ಅಕ್ಕನು ಒಳ್ಳೆಯವ್ರಂತೆ. ಅವ್ರಂತ ಹೆಂಡತಿ ಪಡೆಯೋಕೆ ತುಂಬಾ ಅದೃಷ್ಟ ಮಾಡಿದ್ದೆ ಅಂತ ಹೇಳ್ತಾ ಇದ್ರು ನಿಮ್ಮ ಮಗ. ತುಂಬಾ ಒಳ್ಳೆಯವ್ರಲ್ವಾ ಅತ್ತೆ? ಅವ್ರನ್ನ ಯಾಕೆ ಬೈಕಂತೀರ ಅತ್ತೆ? ಸತ್ತು ಸ್ವರ್ಗದಾಗಿರೋರ್ನ. ಸತ್ತು ಸ್ವರ್ಗದಾಗೆ ಅಲ್ಲೇ ಬಿದ್ದಿದ್ರೆ ನಾನು ಯಾಕೆ ಬೈಕಂತಿದ್ದೆ? ಸತ್ತ ಮೇಲೂ ಬಂದು ಕಾಟ ಕೊಡ್ತಾಳಲ್ಲ ನನಗೆ. ಅಂದ್ರೆ ಏನ್ ಹೇಳ್ತಾ ಇದೀರ ಅತ್ತೆ? ಸತ್ತ ಮೇಲೂ ನಿಮಗೆ ಕಾಟ ಕೊಡ್ತಾ ಇದಾರ ಅಕ್ಕ? ಮತ್ತೆ ಮೊನ್ನೆ ಮಂತ್ರವಾದಿನ ಕರ್ಕೊಂಬಂದು ದಿಗ್ಬಂಧನ ಹಾಕ್ಸಿದ್ದು ಯಾಕೆ ಅಂದ್ಕೊಂಡೆ? ರುಕ್ಕು ಅಂಬಾಳ ಇದ್ದಾಳಲ್ಲ, ಅವಳು ಬಂದು ನನಗೆ ಕಾಟ ಕೊಡ್ತಾಳೆ. ಅದಕ್ಕೆ ಮತ್ತಿಗೆ ನನ್ನ ಕಣ್ಣಿಗೆ ಕಾಣಿಸ್ಕೋಬಾರ್ದು, ಅವಳು ಇಲ್ಲೆಲ್ಲೂ ಸುಳಿಬಾರ್ದು ಅಂತಾನೆ ಮತ್ತಿಗೆ ದಿಗ್ಬಂಧನ ಹಾಕ್ಸಿದ್ದು ನಿಂಬೆಣ್ಣಿಕ್ಕಿ. ಬರ್ಲಿ, ಇವಾಗ ಐತಿ ಅವಳಿಗೆ. ನಿನಗೂ ಇವಳಿಗೂ ಇನ್ಮೇಲೆ ನೀನು ರಾಮನ ಜೊತೆಗೆ ಮನಿಕೇಬಾರ್ದು, ಅವನಿಗೆ ಊಟ ಮಾಡಿಸ್ಬಾರ್ದು. ನಿನ್ನ ಗಂಡನ ಜೊತೆಗೂ ಅಷ್ಟೇನೆ, ನೀನು ದೂರನೇ ಇರಬೇಕು. ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಷ್ಟೇ ನೀನು. ಅಯ್ಯೋ ಅತ್ತೆ, ಮೊನ್ನೆ ಇನ್ನೂ ರಾಮನ ಜೊತೆಗೆ ಇರು, ರಾಮಗ್ ನೀನೇ ಊಟ ಮಾಡಿಸು, ನೀನೇ ರಾಮಗ್ ನಿಜವಾದ ತಾಯಿ ಅಂತ ಹೇಳ್ತಾ ಇದ್ರಿ ಅಲ್ಲ ಅತ್ತೆ. ಈಗ ನೋಡಿದ್ರೆ ಈ ತರ ಹೇಳ್ತಾ ಇದ್ರ ಅಲ್ಲ. ಇಷ್ಟಕ್ಕೂ ಅಕ್ಕ ಯಾಕೆ ನಿಮಗೆ ಕಾಟ ಕೊಡ್ತಾರೆ? ದೆವ್ವ ಗಿವ ಅಂತ ನಾ ಸುಮ್ಮನೆ ಭ್ರಮೆ ಅತ್ತೆ ನಿಮ್ದು ಅದು. ದೆವ್ವ ಗಿವ ಏನು ಇಲ್ಲ. ಸುಮ್ಮನೆ ಯಾಕೆ ನೀವು ಭಯ ಪಡ್ತೀರಾ? ಭಯ ಪಡ್ತೀರಾ? ನಿನಗೂನು ಬಂದು ಕಾಟ ಕೊಟ್ಟಿದೆ ಗೊತ್ತಾಗದು. ನಿನಗೆ ಕಾಟ ಕೊಟ್ಟಿಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೆ, ಭ್ರಮೆ ಅಲ್ಲ, ನಿಜ ಕಣೆ ಅದು. ಅದೆಲ್ಲ ನೀನು ಪ್ರಶ್ನೆ ಮಾಡಂಗಿಲ್ಲ, ನೀನು ಹೇಳ್ದಂಗೆ ಇರ್ಬೇಕು ಅಷ್ಟೇನೆ. ಇನ್ಮೇಲೆ ನೀನು ರಾಮನ ಜೊತೆಗೆ ಇರಂಗಿಲ್ಲ, ಅವನ ಜೊತೆಗೆ ಬೆರೆಯಂಗಿಲ್ಲ. ಅವನು ನನ್ನ ಮೊಮ್ಮಂಗ, ನನ್ನ ಜೊತೆಗೆ ಮನಿ ಕಂತಾನೆ, ನಾನೇ ಊಟ ಮಾಡಿಸ್ತೀನಿ. ನೀನೇನು ಅವನ ಬಗ್ಗೆ ನೀ ತಲೆ ಕೆಡಿಸ್ಕೊಂಬದ್ ಬೇಕಾಗಿಲ್ಲ ಅಷ್ಟೇನೆ ಹೇಳೋದು. ಇದನ್ನೇನ ನನ್ನ ಮಗುಗೆ ಹೇಳಿ ಅದು ಇದು ಅಂತ ಹೇಳಿ ನನ್ನ ಮಗ ನನ್ನೇನ ಬೈದ್ರೆ ಏನೂ ಇಲ್ಲ. ಅಯ್ಯೋ ಅತ್ತೆ, ಇದೇನತ್ತೆ ಇದು? ಒಂದೊಂದ್ ದಿವಸ ಒಂದೊಂದ್ ತರ ಮಾತಾಡ್ತೀರಾ ನೀವು. ಏನಾಗಿದೆ ಅತ್ತೆ? ನಾನೇನಾದ್ರೂ ನಿಮಗೇನಾದ್ರೂ ತೊಂದರೆ ಕೊಡ್ತಾ ಇದ್ದೀನ? ನೀವು ಹೇಳ್ದಂಗೆ ಈ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ಲ ಅತ್ತೆ. ನನ್ನ ಮೇಲೆ ಯಾಕತ್ತೆ ನಿಮಗೆ ಅನುಮಾನ? ರಾಮುಗೆ ನಾನು ಒಳ್ಳೆ ತಾಯಿ ಆಗ್ತೀನಿ ಅತ್ತೆ.
ಒಳ್ಳೆ ತಾಯಿ ಆಗ್ತೀಯೋ ಕೆಟ್ಟ ತಾಯಿ ಆಗ್ತೀಯೋ ಅದೆಲ್ಲ ಬೇಕಾಗಿಲ್ಲ. ರಾಮು ನಿನ್ ಜೊತೆಗೆ ಇರೋದ್ ಬೇಕಾಗಿಲ್ಲ, ನನ್ ಜೊತೆಗೆ ಇರ್ತಾನೆ ಅವನು. ಸರಿ ಆಯ್ತು ಬಿಡಿ ಅತ್ತೆ, ನಿಮ್ಮಿಷ್ಟ. ಆದ್ರೆ ರಾಮುಗೆ ನಾನು ಊಟ ಮಾಡಿಸಿದ್ರೇನೆ ಇಷ್ಟ, ನನ್ ಜೊತೆ ಮಲ್ಗೋಕೆನೆ ಅವ್ನಿಗೆ ಇಷ್ಟ. ಅದಕ್ಕೆ ಅತ್ತೆ, ಪಾಪ ಅವ್ನ್ ಚಿಕ್ಕ ಮಗು, ಅವ್ನಿಗೇನು ಅರ್ಥ ಆಗಲ್ಲ ಇದೆಲ್ಲನ. ನಾನೆಲ್ಲ ಅರ್ಥ ಮಾಡಿಸ್ತೀನಿ. ಒಂದ್ ಕೊಟ್ಟು ಕೆನ್ನೆ ಮೇಕೆ ಹೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ. ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕು ಅಷ್ಟೇ ನೀನು. ಅಲ್ಲ, ಮನೆ ಹಿಂದೆಗಡೆ ಯಾರಲ್ಲಿ ನಿಂಬೆಣ್ಣೆಲ್ಲ ಉಣ್ದರು? ಆ ನಾಯಿಗಳು ನಿಂಬೆಣ್ಣು ತಗೊಂಡು ಆಟ ಆಡ್ತಾ ಇದಾವೆ. ನಿಂಬೆಣ್ಣೆಲ್ಲ ದೊಗ್ದು ಮನೆ ಹತ್ರ. ಅದಕ್ಕೆ ನಿಂಬೆಣ್ಣೆಲ್ಲ ತೆಗ್ದು ಅಲ್ಲಿ ತಿಪ್ಪೆಗೆ ಎಸ್ ಬಂದಿ ನಾನು ತಗೊಂಡೋಗಿ. ಅದು ಒಂಥರ ಏನೋ ಮಾಟ ಮಂತ್ರ ಮಾಡಿಸ್ದಂಗಿತ್ತು. ಅದ್ರಾಗೆ ನಿಂಬೆಣ್ಣಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿದ್ರು ಅನ್ಸುತ್ತೆ. ಆ ನಾಯಿಗಳೆಲ್ಲನ ಒಂಥರ ಹಿಡ್ಕೊಂಡು ಹಿಂಗೆ ಆಟ ಆಡ್ತಾ ಇದ್ವು. ನಾನು ಅದನ್ನ ತೆಗ್ದು ನೋಡಿದೆ, ಒಂದು ಸ್ವಲ್ಪ ಕೊಯ್ದೆ. ಅಲ್ಲೇ ಒಂದು ಕಲ್ಲಿಟ್ಟ, ಕಲ್ಲಾಗಿ ಹಿಂಗೆ ಜಜ್ಜಿದೆ. ಅದ್ರೊಳಗಡೆ ಕೆಂಪಗಿತ್ತು. ಅದಕ್ಕೆ ನಾನು ಯಾರೋ ಮಾಟ ಮಂತ್ರ ಮಾಡಿಸಿದ್ರೋ ಏನೋ ನಮ್ಮ ಮನೆಗೆ ಅಂತ ಹೇಳಿ ತೆಗ್ದು ಆ ಕಡೆ ತಿಪ್ಪೆಗೆ ಬಂದೆ ಕಣಮ್ಮ. ಏನು ನಿಂಬೆಣ್ಣ ತಗೊಂಡೋಗಿ ಬಿಸಾಕ್ ಬಂದ? ಅಯ್ಯೋ ದೇವ್ರಿ, ಎಂತ ಕೆಲ್ಸ ಆಯ್ತು. ಲೇ ಕೃಷ್ಣ, ಎಂತ ಕೆಲಸ ಮಾಡಿಬಿಟ್ಟ ನೀನು. ನಮ್ಮನೆಗೆ ದೆವ್ವದ ಕಾಟ ಶುರು ಆಗೈತೆ ಕಣೋ. ಅದಕ್ಕೇನೆ ಮಂತ್ರವಾದಿನ ಕರ್ಕೊಂಬಂದು ದಿಗ್ಬಂಧನ ಹಾಕ್ಸಿದ್ದೆ, ನಿಂಬೆ ನೋಡಿದ್ದೆ. ನೀನು ಅವನ್ ತಗೊಂಡೋಗಿ ತಿಪ್ಪೆ ಕೆಲ್ಸ ಬಂದ. ಅಯ್ಯೋ ದೇವ್ರೇ, ಇದೇನು ಇಂಥ ಕೆಲಸ ಮಾಡಿಬಿಟ್ಟೆ ನೀನು. ನಾನು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗಂಗ್ ಮಾಡ್ದಲ್ಲೋ. ಅಯ್ಯಯ್ಯೋ, ಈಗೇನಪ್ಪ ಮಾಡ್ಲಿ? ಏನಮ್ಮ ಅದು ದೆವ್ವದ ಕಟನ? ನಮ್ಮನಿಗೆ ಯಾ ದೆವ್ವದ ಕಟನೂ ಇಲ್ಲ, ಎಂಥದೂ ಇಲ್ಲ. ಸುಮ್ಮನಿರು, ನೀನು ಯಾಕೆ ಎದ್ರಕಂತೀಯ? ನಾವೇನು ತಪ್ಪು ಮಾಡಿದೀವಿ ದೆವ್ವ ಬಂದು ನಮಗೆ ಕಾಟ ಕೊಡಕ್ಕೆ? ಅಯ್ಯೋ, ನಿನಗೆ ಹೆಂಗಲ್ಲ ಅರ್ಥ ಮಾಡ್ಸೋದು? ನಿನಗೆ ಗೊತ್ತಿಲ್ಲ ಅಷ್ಟೇನೆ. ಆ ದೆವ್ವ ನನಗೆ ಕಾಟ ಕೊಡ್ತಾ ಐತಿ, ಅದಕ್ಕೇನೆ. ನೀವು ಎಲ್ಲಿ ಎಸ್ತು ಬಂದ ನಿಂಬೆಣ್ಣ ಹೋಗ್ಲಿ? ಅಯ್ಯೋ, ಅಲ್ಲೆಲ್ಲ ದೂರ ಎಸ್ತೆ ಕಣಮ್ಮ. ಅದು ಎಲ್ಲಿ ಬಿದ್ವೋ ಏನೋ ಗೊತ್ತಿಲ್ಲ. ಅಲ್ಲಿ ಮಳೆ ಬೇರೆ ಬಂದು ನೀರೆಲ್ಲ ನಿಂತಿದ್ವಲ್ಲ ಗುಂಡೆಗೆ, ಅತ್ಲಾಗ ಎಸ್ತೆ ಅತ್ತ. ಯಾರೋ ಮಾಟ ಗಿಟ ಮಾಡ್ಸವ್ರೇನೋ ನಮ್ಮ ಮನೆಗೆ ಅಂತಾನ. ಅಯ್ಯೋ ದೇವ್ರೇ, ಆ ನಾಯಿಗಳು ಅದ್ ಹೆಂಗಪ್ಪ ದೊಗದು? ನಾನು ಗುಂಡಿ ತೆಗೆದ್ಬಿಟ್ಟು ಒಂದ್ ಸ್ವಲ್ಪ ಆಳಕ್ಕೆ ಉಣಿದ್ದೆ. ನಾನು ಯಾತನ ಕೊಲ್ಲೋಗಿಲ್ಲ, ಯಾತನ ಇಕ್ ಬರ್ಬೇಕಾಗಿತ್ತು. ನಾಯಿಗಳು ದೊಗದ್ರೂ ಸಿಗ್ದಂಗೆ. ಥೂ, ನಾನ್ ನೋಡು ಇನ್ಯಾರು ಬಂದಿಲ್ ದೊಗಿತಾರೆ ನಮ್ಮನೆ ಸುತ್ತಾನ ಅಂತೇಳಿ ಸುಮ್ಮನೆ ದೊಗದು ಮಣ್ಣಾಗಿ ಬಂದಿದ್ದೆ. ಅಯ್ಯಯ್ಯೋ, ಆ ನಾಯಿಗಳಿಗೆ ಅದೇನು ವಾಸನೆ ಗೊತ್ತಾತೋ, ಹೆಂಗ್ ಗೊತ್ತಾಯ್ತು? ಅದ್ ಹೆಂಗ್ ದೊಗದ್ವಪ್ಪ ನಿಂಬೆಣ್ಣ? ಅಯ್ಯೋ, ಏನಪ್ಪ ಮಾಡೋದು? ಈಗ ಮತ್ತೆ ಬತ್ತಾಳೆ ಆ ರುಕ್ಕು ಅಂಬಲೌಡಿ. ಯಪ್ಪ ದೇವ್ರೇ, ಇಷ್ಟೊತ್ತಿಗೆ ಎಲ್ಲಿ ಮನೆಯಿಂದ ಹೊರಗಡೆ ಬಂದು ಕಾಯ್ತಾ ಕುಂತೇವಳೋ ಏನೋ ನನಗೋಸ್ಕರನ. ಈಗೇನು ಮಾಡಲಿ? ಅಯ್ಯಯ್ಯೋ, ಇದಕ್ಕಿನ್ನ ಮುಂಚೆಲೆ ಈ ಇವಳನ್ನ ಬೇರೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ಈಗೇನು ಮಾಡಲಿ? ಅಮ್ಮ ಅಮ್ಮ, ನೀನೇನು ಎದ್ರಕಮ್ಮಕ್ಕೆ ಹೋಗ್ಬೇಡ. ಯಾ ದೆವ್ವ ಇಲ್ಲ, ಪೀಡೆ ಇಲ್ಲ, ಪಿಶಾಚಿ ಇಲ್ಲ. ಸುಮ್ಮನೆ ನೀನು ಯಾಕೆ ಭಯ ಬೀಳಕ್ಕೆ ಹೋಗ್ತೀಯ ಹೇಳು? ಅಂಥದ್ದೇನು ಆಗಲ್ಲ, ನಡಿ ಸುಮ್ಮನೆ ಉಂಡು ಮನಿಕೆ ಮನ. ರಾಧಾ, ಅಡುಗೆ ಆಗೈತಾ? ಅಯ್ಯೋ, ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಕಣೋ. ನಿನಗೂ ಬಂದು ಕಾಟ ಕೊಟ್ಟಿದ್ರೆ ಗೊತ್ತಾಗೋದು. ನೀರಮ್ಮ, ಎಲ್ಲ ನೀನು ಭ್ರಮೆ. ದೆವ್ವ ಅಂತೆ ದೆವ್ವ. ಸುಮ್ಮನೆ ಹೇಳಕ್ಕಾಯ್ತು ಅಷ್ಟೇನೆ. ದೆವ್ವ ಇಲ್ಲ ಗಿವ್ವ ಇಲ್ಲ. ಸುಮ್ಮನೆ ನಡಿ, ಊಟ ಮಾಡೋಣ. ರಾಧಾ, ಅಡುಗೆ ಆಗೈತಲ್ವಾ? ಹ್ಞೂ ಕಣ್ರಿ, ಅಡುಗೆ ಎಲ್ಲ ಆಗಿದೆ. ನಾನು ನಿಮ್ಮ ದಾರಿನೇ ಕಾಯ್ತಾ ಇದ್ದೆ, ನೀವು ಬಂದ ತಕ್ಷಣ ಊಟಕ್ಕೆ ಇಕ್ಕಣ ಅಂತೇಳಿ. ಇಕ್ಕಮ್ಮನ್ ಕೊಡ್ಲಾ? ಸರಿ, ಇಕ್ಕಂಬ ಹೋಗು. ರಾಮನ ಹೊಟ್ಟೆ ಹಶು ಅಂತಿದ್ದ ಅಲ್ಲಿಂದಾನ. ಅಲ್ಲಿ ಬೇರೆ ಒಂದು ಸ್ವಲ್ಪ ಪ್ರಸಾದ ಕೊಟ್ಟರು, ಅದನ್ನ ತಿಂದ. ಆಮೇಲೆ ಮತ್ತೆ ಹೊಟ್ಟೆ ಹಶು ಅಂತಿದ್ದ. ಅದಕ್ಕೆ ಮನೆಗೆ ಹೋದ ತಕ್ಷಣ ಊಟ ಮಾಡಿವಂತೆ ಬಾರು ಅಂತ ಹೇಳಿ ಕರ್ಕೊಂಬಂದೆ. ಸರಿ ನಡಿ, ಇಕ್ಕಂಬನ್ ನಡಿ. ನಡಿಯಮ್ಮ, ಊಟ ಮಾಡೋಣ. ಇನ್ನು ಊಟನೂ ಬೇಡ ಗೀಟನೂ ಬೇಡ. ಆ ನಿಂಬೆಣ್ಣೆ ಎಲ್ಲಿ ಎಷ್ಟು ಹೋಗಿ ಹುಡಿಕೊಂಬರ್ಬೇಕು. ಇಲ್ಲ ಅಂದ್ರೆ ಅಷ್ಟೇನೆ, ರಾತ್ರಿ ಎಲ್ಲ ನನಗೆ ನಿದ್ದೆ ಮಾಡೋಕ್ಕಾಗಲ್ಲ. ಮೊದಲು ಹೋಗಿ ನಿಂಬೆಣ್ಣೆ ಹುಡಿಕೊಂಬತ್ತೀನಿರಪ್ಪ. ನೀನು ಹೋಗಿ ಉಣ್ಣೋಗಿ ಹೋಗು. ನಿಮಗೆ ನನ್ನ ಸಂಕಟ ಅರ್ಥ ಆಗಲ್ಲ. ಅಯ್ಯೋ ಅತ್ತೆ, ದೆವ್ವ ಇಲ್ಲ ಗಿವ್ವ ಇಲ್ಲ, ಸುಮ್ಮನೆ ಊಟ ಮಾಡಿ ಮಲ್ಕೊಬರ್ರಿ ಸಾಕು. ಈ ಕತ್ಲಾಗೆ ಎಲ್ಲಿ ಹುಡಿಕೊಂಡು ಹೋಗ್ತೀರಾ? ಎಲ್ಲಾದ್ರೂ ಸರಿ, ಆ ನಿಂಬೆಣ್ಣ ತಗೊಂಬರ್ಲೇಬೇಕು. ಇಲ್ಲ ಅಂದ್ರೆ ನನಗೆ ಉಳಿಗಾಲ ಇಲ್ಲ. ನೀವು ಹೋಗಿ ಉಂಡು ಬೆಚ್ಚು ಮನಿಕ ಹೋಗ್ರಿ, ನಾನು ಹೋಗಿ ನಿಂಬೆಣ್ಣು ಹುಡಿಕೆ ಬರ್ತೀನಿ. ಏನಾಗೈತಿ ಅಮ್ಮಗೆ? ಯಾಕೆ ಹಿಂಗಾಡ್ತೈತಿ ದೆವ್ವ ದೆವ್ವ ಅಂತನ? ರೀ, ಅದು ಅತ್ತೆ ಹೇಳ್ತಾ ಇದ್ರು, ಅಕ್ಕ ಏನೋ ದೆವ್ವ ಆಗಿ ಬಂದು ಇವ್ರಿಗೆ ಕಾಟ ಕೊಡ್ತಾ ಇದಾರೆ ಅಂತ. ಅವಾಗ್ಲೇನೆ ನಿಜನಾ? ಇಲ್ಲ ರಾಧಾ, ಸುಮ್ಮನೆ ಅಮ್ಮ ಯಾ ತಲೆ ಕೆಡಿಸ್ಕೊಂತೈತೆ ಅಷ್ಟೇನೆ. ಒಂದು ಭ್ರಮೆ ಅಷ್ಟೇನೆ. ಯಾ ದೆವ್ವ ಇಲ್ಲ ಗಿವ್ವ ಇಲ್ಲ. ರುಕ್ಕು ಯಾಕೆ ನಮ್ಮ ಅಮ್ಮ ಕಟ್ಟ ಕೊಡ್ತಾಳೆ ಬಂದು? ಅವಳಿಗೇನು ತೊಂದರೆ ಮಾಡಿಲ್ವಲ್ಲ ನಮ್ಮಮ್ಮಯ್ಯ. ಏನಪ್ಪ ಅದೇನು ಅಂತ ಹೇಳಿಲ್ಲ. ಒಟ್ನಲ್ಲಿ ಆ ರುಕ್ಕು ಬಂದು ನನ್ನ ಕಾಡ್ತಾ ಇದ್ದಾಳೆ ಅಂತ ನಾ ಹೇಳ್ತಾ ಇತ್ತು ಅತ್ತೆ. ಸರಿ ಆಯ್ತು ಇರ್ರಿ, ಊಟಕ್ಕೆ ಇಕ್ಕಮ್ಮನ್ ಕೊಡ್ತೀನಿ. ಸರಿ, ಇಕ್ಕಂಬ ಹೋಗು. ರಾಮಗೂ ನನಗೂ ನಿನಗೂ ಮೂವರ್ಗೂ ಇಕ್ಕಂಬ. ಅಮ್ಮ ಆಮೇಲೆ ಬಂದು ಊಟ ಮಾಡ್ತೈತಿ. ಅಯ್ಯೋ, ಈ ಕತ್ಲಾಗೆ ಆ ನಿಂಬೆಣ್ಣು ಹುಡಿಕೊಂಬತ್ತೀನಿ ಅಂತ ಹೋಗೈತಲ್ಲ. ಎಲ್ಲಾದ್ರೂ ಬಿದ್ದಿದ್ದು ಏನಾನ ಆದ್ರೆ ಏನ್ ಗತಿ? ಸರಿ ಆಯ್ತು, ಇಕ್ಕಂಬತ್ತೀನಿ, ಕೂತ್ಕೊಂಡಿರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.